ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಪ್ಲೇ ಶಾಪು ಬಂದಿದ್ದೀವಿ. ಇದು ನಿಯರ್ ಬೈ ನಮ್ಮ ಮನೆ ಹತ್ರನೇ ಇದ್ದಿದ್ದು. ಮೊಬೈಲ್ ತೊಗೋಬೇಕು ಅಂತ. ಸೊ ನನಗೆ ಮೊಬೈಲ್ ಇಸ್ಕೊಡ್ತೀನಿ ಅಂತ ಹೇಳಿದರು ನನ್ನ ಬರ್ತಡೇಗೆ. ಆ್ಯಕ್ಚುಲಿ ಇದು 2 ಟೈಮ್ಸ್ ಬರ್ತಿರೋದು. ಸರಿ ನೋಡೋಣ ಅಂದ್ಬಿಟ್ಟು ನೋಡಿ ಚೆಕ್ ಮಾಡ್ತಾಯಿದ್ದು ಯಾವ ಮೊಬೈಲ್ ತೊಗೋಬೇಕು ಅಂತ. ನಾನಂತೂ ತುಂಬ ಕನ್ಫ್ಯೂಷನ್ ಇದೆ, ಸ್ಯಾಮ್ಸಂಗ್ ತೊಗೋಬೇಕಾ ಐಫೋನ್ ತೊಗೋಬೇಕು ಅಂತ. ಯಾಕೆಂದರೆ ನನಗೆ ಬೇಕಿರೋದು ಕ್ಯಾಮ್ರಾ ಕ್ವಾಲಿಟಿ, ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಮೇನ್ ಬೇಕಿರೋದು ಅದೇ. ಸೊ ಸ್ವಲ್ಪ ದಿನೇನೋ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಫೋನು ಅಷ್ಟೇ ಲೋ ಇದಾಗುತ್ತೆ ಕ್ಯಾಮ್ರಾ. ಸೊ ತುಂಬ ಕನ್ಫ್ಯೂಷನಲ್ಲಿದೆ ಯಾವ್ದು ತೊಗೊಳ್ಳಿ ಅಂದ್ಬಿಟ್ಟು. ಆಮೇಲೆ ನನಗೆ ಬೇಡಪ್ಪ ಯಾವ ಫೋನು ಬೇಡ ಅನಿಸ್ಬಿಟ್ಟಿತ್ತು. ಸೊ ನೋಡಿದೆ, ಸರಿ ನಿಧಾನ ತೊಗೊಳ್ಳೋಣ ಬೇಡ ಅಂತ ಹೇಳಿಬಿಟ್ಟು ಹೇಳ್ತಿದ್ರು ತೊಗೊಂಡ್ರೆ ಸ್ಯಾಮ್ಸಂಗ್ ಅಲ್ಟ್ರಾ ತೊಗೋ, ಇಲ್ಲಾಂದರೆ ಐಫೋನಲ್ಲಿ 16 ಪ್ರೋನೋ ಇಲ್ಲಾಂದರೆ 15 ಪ್ರೋ ಮ್ಯಾಕ್ಸೋ ಯಾವುದೋ ತೊಗೋ ಅಂತ ಹೇಳ್ತಿದ್ರು. ತುಂಬ ಕಾಸ್ಟ್ಲಿ, ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕಾ ಅಂತ ಅನಿಸ್ತಿತ್ತು. ಸರಿ ಬೇಡ ನೋಡೋಣ ಅಂದ್ಬಿಟ್ಟು ನಾನು ತುಂಬ ಕನ್ಫ್ಯೂಷನಲ್ಲೇ ಇದ್ದೆ, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಅವರು ಏನೇನೋ ಚೆಕ್ ಮಾಡ್ತಾಯಿದ್ರು. ಸರಿ ಅದಾದಮೇಲೆ ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಫಿನಿಕ್ಸ್ ಮಾಲ್ ಇದೆ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ಆಚೆ ಬಂದು ಮೊಬೈಲಲ್ಲಿ ಸರ್ಚ್ ಮಾಡ್ತಿದ್ರು ಯಾವ್ದು ಬೆಟರ್ ಇದೆ ಯಾವುದು ಅಂದ್ಬಿಟ್ಟು. ನಾನು ಸಿಸ್ಟರ್ನ ಕಾಲ್ ಮಾಡಿ ಕೇಳಿದೆ ಯಾವ್ದು ತೊಗೊಳ್ಳಿ ಅಂತ. ಅವರೊಂದಷ್ಟು ಸಜೆಷನ್ ಕೊಟ್ಟರು. ಸರಿ ಅದಾದಮೇಲೆ ನೆಕ್ಸ್ಟ್ ಡೇ ಬಂದಿದ್ದು ಐಫೋನ್ ತೊಗೊಳಕ್ಕೆ ನನಗಲ್ಲ, ಹರಿ ಬರ್ತಡೆಗೆ ಕೊಡಿಸ್ತಾ ಇರೋದು ಐಫೋನು. ಅವ್ರಿಗೆ 15 ತೊಗೊಳ್ತೀನಿ ಅಂದರು. ನಾನು ಐಫೋನ್ 15 ಪ್ಲಸ್ ತೊಗೋ ಅಂತ ಹೇಳ್ಬಿಟ್ಟು ಅದು ಫೈನಲಿ ಹರಿನೇ ತೊಗೊಂಡ್ರು ಫೋನ್ನ. ಸೊ ನೋಡ್ಬೋದು, ಫೋನ್ ಕೂಡ ತೊಗೊಂಡಿದ್ದಾಯಿತು, ಬಿಲ್ ಕೂಡ ಪೇ ಮಾಡಿದ್ದಾಯಿತು. ನನಗೆ ಅಂತ ಅಂದ್ಕೊಂಡಿದ್ದು ಲಾಸ್ಟಿಗೆ ಅವ್ರು ಬರ್ತಾರೆ ತೊಗೋ ನಾನು ಇದನ್ನು ತೊಗೊಳ್ತೀನಿ ಅಂತ ಅಂದೆ. ಸೊ ಇವಾಗ ಅವ್ರು ತೊಗೊಳ್ತಿದ್ದಾರೆ, ಯಾರು ತೊಗೊಂಡ್ರು ಒಂದೇ ಅಲ್ವಾ ಖುಷಿ. ಲಾಸ್ಟ್ ತಗೋಬಿಟ್ರೆ ನೆಕ್ಸ್ಟ್ ಡೇ ಬರ್ತಡೇ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಕೂಡ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ತುಂಬ ರಶ್ ಇತ್ತು ಸಾಯಂಕಾಲ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಉಡುಪಿ ಪಾರ್ಕ್ ಅಂತ ಅಲ್ಲಿ ಹೋಟ್ಲಿಗೆ ಬಂದಿದ್ದು. ಸಾಯಂಕಾಲ ಒಂದು 7 o'clock ಆಗಿತ್ತು. ತುಂಬ ಟ್ರಾಫಿಕ್ ಜಾಮ್ ಫಿನಿಕ್ಸ್ ಮಾಲ್ ಹತ್ರ. ನೋಡ್ಬೋದು ಯಪ್ಪ ಎಷ್ಟು ಸೌಂಡ್ ಅಂದರೆ ತುಂಬ ಸೌಂಡು, ಟ್ರಾಫಿಕ್ ಜಾಮು, ಒಂಥರ ಚಳಿಯಾಗಿ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ದು. ನಾನು ಆಚೆ ವೀಡಿಯೋ ಮಾಡ್ತೀರಾ, ನಾನು ಚಿನ್ನ ಹೇಳ್ಕೊಂಡು ಹೋಗ್ತೇವೆ ವೀಡಿಯೋ ಮಾಡಿ ಸಾಕು ಬನ್ನಿ, ಅಲ್ಲಿ ಕರಿತಾ ಇದ್ದಾರೆ ಆರ್ಡ್ರ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಇವತ್ತು ಸ್ಪೆಷಲ್ಲಾಗಿ ಏನದು ತಾಲಿ ಅದು ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿದರು. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ರೋಟಿ ತಿಂತೀನಿ, ಆ ರೋಟಿ ಜೊತೆಗೆ ಅವರು ನಾರ್ತ್ ಇಂಡಿಯನ್ನೇನೋ ಫುಡ್ಡು ಅದು ಚೆನ್ನಾಗಿತ್ತು. ಅದು ವೆರೈಟಿ ಪಲ್ಯ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಚಳಿಗೋದಕ್ಕೂ ತುಂಬ ಚೆನ್ನಾಗಿತ್ತು. ಸ್ವೀಟ್ ಅಂತೂ ನಾನು ಅಷ್ಟೇ ತಿಂದಿಲ್ಲ. ಅದರಲ್ಲಿ 2 ಸ್ವೀಟ್ ಏನೋ ಕೊಟ್ಟಿದ್ದರು, ಒಂದು ಜಾಮೂನು ಮತ್ತು ಇನ್ನೊಂದೇನೋ ಪಾಯಸ. ಸರಿ ಅಂದ್ಬಿಟ್ಟು ತಿಂದು, ಹಾಗೆ ಚಳಿ ಇತ್ತಲ್ಲ ಗೋಬಿ ಕೂಡ ತೊಗೊಂಡು ಊಟ ಮಾಡಿಕೊಂಡು ಅದು ಸಾಯಂಕಾಲ ಕೇಕ್ ಕಟ್ ಮಾಡೋಕ್ಕಂತ ಪ್ಲ್ಯಾನ್ ಇದ್ದಿದ್ದು. ತುಂಬ ಸಾಯಂಕಾಲ ಆಗೋಯಿತು, ಮಳೆ ಹನಿ ಬರೋ ಥರ ಇತ್ತು. ಸರಿ ಟೈಮ್ ಹೋಗಿತ್ತು, ಅಲ್ಲೇ 10 ಗಂಟೆ ಆಗೋಯಿತು. ನಾವು ಊಟ ಮಾಡಿಕೊಂಡು ಮತ್ತೆ ಮಾಲ್ಗೆ ಹೋಗಿ ಅದು ಶಾಪಿಂಗ್ ಮಾಡೋದಕ್ಕೆ ಲೇಟ್ ಆಗೋಯಿತು. ಸರಿ ಬೇಡ ಕೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ಊಟ. ಮತ್ತು ವಾಪಸ್ಸು ಮನೆಗೆ ಬಂದು ಮುಂದೆ ಏನಾಯಿತು ಅಂತ ನೀವು ನೋಡಿ.
ಅಂತೂ ಫುಲ್ ಆಗಿದೆ ತಿಂದು ಊಟ, ಆದರೂ ಬಿಡ್ದಂಗೆ ಎಳ್ಕೊಂಬಂದಿದ್ದಾರೆ. ಅಲ್ಲಿಂದ ಬಾವು ಎಲ್ಲಿಂದ? ಅಲ್ಲಿ ರಾಜು ಮರ್ಯಾದೆ ಅಲ್ಲಿ ಚೇರದಲ್ಲಿ ಅಲ್ಲೊಂದು ಫೋಟೋ ಹಿಡಿಬೇಕು. ಐಫೋನ್ ಕೊಡ್ತೀನಿ ತಾಯಪ್ಪ. ಅದೇ ಅಲ್ಲಿ ರಾಜರು ಮರ್ಯಾದೆ ಐತೆ, ಅಲ್ಲೋಗಿ ಫೋಟೋ ತಗೊಳ್ಳೋ ಬನ್ನಿ. ಅಲ್ಲಿ ರಾಜರು ಮರ್ಯಾದೆ ಐತೆ, ರಾಜು ಚೇರು. ಎಕ್ಸ್ಕ್ಯೂಸ್ ಮೀ, ಏನು ನೋಡ್ತಾ ಇದ್ದೀರಾ? ವೈಟ್ ಇಲ್ಲಿ ಸೈಜ್ ಹಾಕಿ ನೋಡಿ ಕಾಲಿಗೆ. ಫೋನ್ ಬರಲಿಲ್ಲ. ಇಷ್ಟೊಂದು ಬಿರಿಯಾನಿ ಮಾಡಿಲ್ಲ. ಹಾಕು ಕಾಲಿಗೆ ಕಲರ್.